ಕೋಟ ಶ್ರೀನಿವಾಸ್ ಪೂಜಾರು ರಾಜಕೀಯ ವ್ಯಕ್ತಿ ಆಗೋ ಮುಂಚೆ ಏನಾಗಿದ್ರು, ಅವರ ಬಾಲ್ಯ ಹೇಗಿತ್ತು ಅಂತ ಸರ್ ನಿಮ್ಮ ಬಾಲ್ಯದ ಬಗ್ಗೆ ಹೇಳೋದಾದ್ರೆ. ಸಾಮಾನ್ಯ ನಮ್ಮಲ್ಲಿ ಈ ಬಾಲ್ಯ ಅನ್ನುವಂಥ ಶಬ್ದಕ್ಕೆ ನಮ್ಮ ಹತ್ರ ಎಲ್ಲ ಉತ್ತರ ಇಲ್ಲ. ಈ ನನ್ನ ಗ್ರಾಮದಲ್ಲಿ ಒಂದು 3-4 ಮನೆ ಹಂಚಿನ ಮನೆ ಇತ್ತು ನಾನು ಸಣ್ಣವನಿದ್ದಾಗ. ನಮ್ಮ ಎಲ್ಲ ಈ ಕೆಳವರ್ಗದ ಮಕ್ಕಳು, ಮೇಲ್ವರ್ಗ ಕೆಳವರ್ಗ ಅಂತಿಲ್ಲ, ಬಡವ್ರ ಮಕ್ಕಳು ಎಲ್ಲರೂ ಕೂಡ ನಾವು ಶಾಲೆಗೆ ಹೋಗ್ತಾಯಿದ್ದಂಥ ಕಾಲ ಅದು. ಆವಾಗಿನ ಸ್ಥಿತಿಗತಿಗಳು ತುಂಬ ಕಠಿಣ. ಯಾರು ಒಪ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ನಾವು ಅನ್ನದಗಳನ್ನು ನಮ್ಮ ಬಾಚಿ ತಟ್ಟೆಯಲ್ಲಿ ಊಟ ಮಾಡಿರುವುದು ಈ ದೇವರಾಜ ಅರಸರು ಭೂ ಸುಧಾರಣೆ ಕಾಯ್ದೆ ಬಂದ ನಂತರ. ಅಲ್ಲಿವರೆಗೆ ನಾವು ಗೇಣಿದಾರರಾಗಿದ್ದೆವು. ನನ್ನ ಅಜ್ಜ ಇದ್ದರು, ನನ್ನ ಅಜ್ಜಿ ಇದ್ಲು, ನನ್ನ ಮಾಮ ಇದ್ದರು, ಅವರೆಲ್ಲ ಬೇಸಾಯ ಮಾಡೋರು. ಆ ಗೇಣಿನ ಭತ್ತವನ್ನು ತೆಗೆದು ದನಿಯವರಿಗೆ ಕೊಡುವಂಥ ಕಾಲ ಇತ್ತು. ಈ ಭೂ ಸುಧಾರಣೆ ಕಾಯ್ದೆ ಬಂದ ನಂತರ ನೀವು ನಾಟಿ ಮಾಡಿರುವಂಥ ಕಟಾವನ್ನು ನೀವೇ ತೆಗಿಬೋದು ಅಂತೇಳಿ ಬಂದ ಹಿನ್ನೆಲೆಯಲ್ಲಿ ಒಂದಷ್ಟು ಜನರಿಗೆ ಆಗ ಕಷ್ಟ ಆದದ್ದು ಸತ್ಯ. 100 ಎಕರೆ ಭೂಮಿ ಇರುವವರು ರಾತ್ರಿ ಬೆಳಗಾಪುರ ಒಳಗೆ ಈ ಭೂಮಸೂದೆ ಹೆಸರಲ್ಲಿ ಅಲ್ಲಿರುವಂಥ ದನಿಗಳ ಭೂಮಿ ಒಕ್ಕಲುಗಳಿಗೆ ಹೋದಾಗ ಆ 100 ಎಕರೆ ಭೂಮಿ ಇರುವವ ರಾತ್ರಿ ಬೆಳಗಾಪುರೊಳಗೆ ನಿರ್ಗತಿಗೆ ಆಗ್ತಾನೆ. ಇವ ರಾತ್ರಿ ಬೆಳಗಾಗೋರೊಳಗೆ ಗೇಣಿದಾರ ಭೂ ಮಾಲೀಕ ಆಗ್ತಾನೆ. ಈ ಸಾಮಾಜಿಕ ಸಂಘರ್ಷಕ್ಕೆ ಯಾರು ಸರಿ ಯಾರು ತಪ್ಪು ಅಂತೇಳಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ.